ನಮ್ಮ ಸೈಟ್ಗೆ ಮತ್ತೆ ನಮ್ಮ ಬಿಲ್ಡಿಂಗಿಗೆ ಬೋರ್ವೆಲ್ ಇದೆ, ಮತ್ತೆ BBMP ಇಂದ ವಾಟರ್ ಇದೆ, ಅಲ್ಲಿ ಸಂಪ್ ಕೂಡ ಇದೆ. ಹೌದಾ? ಎಷ್ಟು ಸರ್ ಬ್ಯಾಕ್ ಸೈಡ್ ಎಷ್ಟು ಮನೆಗಳಿದೆ ಅಲ್ವಾ ಸರ್? ಇಲ್ಲಿ ಎಲ್ಲಿ ಕಣ್ಣು ಆಡ್ಸಿದ್ರು ಬರೀ ಮನೆಗಳ ಕಾಣಿಸ್ತಾ ಇದೆ. ಕಣ್ಣು ತುಂಬಾಗುವಷ್ಟು ಮನೆ ಇದೆ. ಹೌದು, ಯೋಚನೆನೇ ಮಾಡಂಗಿಲ್ಲ. ಎಲ್ಲಿ ನೋಡಿದ್ರು ಬರೀ ಮನೆಗಳೇ ಇದೆ ನೋಡಿ ಮೇಡಮ್. ಇಲ್ಲಿ ಸೇಫ್ಟಿಗೆ ಯಾವ್ದಕ್ಕೂ ಯೋಚನೆ ಮಾಡಂಗಿಲ್ಲ. ಯಾಕಂತ ಅಂದ್ರೆ BBMP ಲಿಮಿಟ್ಸ್ ಇರೋದ್ರಿಂದ ಇದು ಕನ್ವರ್ಷನ್ ಕೂಡ ಆಗಿದೆ ಬಿಲ್ಡಿಂಗು. ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ತಿರುಳ್ಪಾಳ್ಯ ಮೇನ್ ರೋಡ್ಗೆ ತುಂಬಾನೇ ನಿಯರ್ ಬೈ ಆಗಿರುವಂತ ಒಂದು ಹೊಸ ಬಿಲ್ಡಿಂಗ್ ನ ಇವತ್ತು ನಿಮ್ಗೆ ಶೋ ಮಾಡಕ್ ಬಂದಿದ್ದೀನಿ. ಕಾರ್ನರ್ ಸೈಟ್ ಆಗಿರುತ್ತೆ. ಇದು DC ಕನ್ವರ್ಷನ್ ಆಗಿರುವಂತ BBMP B ಖಾತಾ ಆಗಿರುವಂತ ಸೈಟ್. ಇದು ಬಂದ್ಬಿಟ್ಟು ನಿಮ್ಗೆ ಈಸ್ಟ್ ಮತ್ತೆ ನಾರ್ತ್ ಅಲ್ಲಿ ಫೇಸಿಂಗ್ ಅಲ್ಲಿ ಕಾರ್ನರ್ ಮನೆ ಆಗಿರುತ್ತೆ ಫ್ರೆಂಡ್ಸ್. ಇದು ಕಂಪ್ಲೀಟ್ ಆಗಿ 3 ಫ್ಲೋರ್ಸ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ, ಅವಾಗಲೇ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ನೋಡ್ತಾ ಇದೀರಲ್ಲ, ಫುಲ್ಲಿ ಡೆವಲಪ್ ಏರಿಯಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಎಲ್ಲಾನು ಅಕ್ಕಪಕ್ಕದಲ್ಲಿ ನೋಡ್ತಾ ಇದೀರಲ್ಲ, ಎಲ್ಲ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ಇದು ಕಾರ್ನರ್ ಸೈಟ್ ಆಗಿದೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಪಾರ್ಕಿಂಗ್ ನೋಡ್ತಿದಿರಲ್ಲ, ಆರಾಮಾಗಿ 3 ರಿಂದ 4 ಕಾರ್ ಆರಾಮಾಗಿ ನಿಲ್ಸ್ಬೋದು. ಹಾಗೆ ಇದು ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ ಆಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ನಮ್ ಜೊತೆ ಬಸವರಾಜ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ಬನ್ನಿ ಸರ್. ಮೇಡಮ್ ನಮಸ್ತೆ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ ಸರ್. ತಾವ್ ಹೆಂಗಿದ್ದೀರಾ? ಸೂಪರ್ ಮೇಡಮ್. ಸರ್ ಇವತ್ತು ಒಂದು ಒಳ್ಳೆ ಬಿಲ್ಡಿಂಗ್ ನ ಇವತ್ತು ತೋರಿಸ್ತಾ ಇದ್ದೀರಾ. ಹೌದಾ ಮೇಡಮ್? ಖಂಡಿತ. ಕಡೆಯಿಂದ
ಸರ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್? ಇದು ಬಂದ್ಬಿಟ್ಟು ತಿಗಳ್ರುಪಾಳ್ಯ ಮೇನ್ ರೋಡ್ ಅಲ್ಲಿ ಬರುತ್ತೆ. ಬಂದ್ಬಿಟ್ಟು ಕೆರೆಮನೇಶ್ವರ ನಿಯರ್ ಇರೋ ಟೆಂಪಲ್ ಇರೋ ಲೇಔಟ್. ಇಲ್ಲಿ ಮುಂದೆ ಹೋದ್ರೆ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಈ ಕಡೆ ಹೋದ್ರೆ ತಿಗಳ್ರುಪಾಳ್ಯ ಮೇನ್ ರೋಡ್ ಅಲ್ಲಿ ಬೇಜಾನ್ ನವೋದಯ ಸ್ಕೂಲ್ಸ್ ಇದೆ, ಬೇಜಾನ್ ಹೈಲೈಟ್ ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅದ್ ಬಿಟ್ರೆ ಜಾಲಹಳ್ಳಿ ಕ್ರಾಸು, ದಾಸರಳ್ಳಿ, ನಾಕ್ಸ್ ಅಂದ್ರೆ ಎಲ್ಲ ನಿಯರೆಸ್ಟ್ ಇದೆ. ಮಿಡಲ್ ಅಲ್ಲಿ ಇದೆ ಅಲ್ವಾ ಸರ್? ಎಲ್ಲ ನಿಮಗೆ ಒಂದ್ 3 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟಿ ಸಿಕ್ಬಿಡುತ್ತೆ ಅಷ್ಟೇ. ಇಲ್ಲಿ ಹೋದ್ರೆ ನೆಲಗದ್ರಳ್ಳಿ ಇದೆ, ಅಲ್ಲಿಂದ ಬರೀ 1.5 ಕಿಲೋಮೀಟರ್. ಎಲ್ಲದಕ್ಕೂ ಫೆಸಿಲಿಟಿ ಚೆನ್ನಾಗಿರೋ ಬಿಲ್ಡಿಂಗ್ ಮೇಡಮ್ ಅಲ್ವಾ? ಹೌದು. ಇನ್ನೊಂದು ಕಾರ್ನರ್ ಸೈಟ್ ಬೇರೆ ಅಲ್ವಾ ಸರ್? ಹೌದು ಮೇಡಮ್, ಈಸ್ಟ್ ಮತ್ತೆ ನಾರ್ತ್ ಕಾರ್ನರ್ ಸಿಗದೆ ಕಷ್ಟ ಅದು. ಮೇಡಮ್ ಈ ಕ್ವಾಲಿಟಿಲಿ ಈ ಸೈಟ್ಸ್ ಮತ್ತೆ ಈ ಬಿಲ್ಡಿಂಗ್ ಸಿಗೋದು ರೇರ್ ಮೇಡಮ್. ರೇರ್. ಹೌದು ಮೇಡಮ್. ಯಾಕಂದ್ರೆ ಬ್ಯಾಕ್ ಸೈಡ್ ಅವಾಗಲೇ ನೋಡಿದಂಗೆ ಸುಮಾರು ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಹೌದು ಮೇಡಮ್, ಖಂಡಿತ. ಸುತ್ತಲೂ ಇಡೀ ನಮ್ಮ ಲೇಔಟ್ ಸುತ್ತಲೂ ಮನೆಗಳಿದಾವೆ, ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಹೇಳ್ಬೇಕಂದ್ರೆ ಫ್ಯೂಚರ್ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಅಲ್ಲ ಸರ್? ಸರ್ ಸ್ಟಾರ್ಟಿಂಗ್ ಏನೇನ್ ಕೆಳಗಡೆ ಏನು ಬಾಡಿಗೆಗೆ ಇದೆಯಾ ಇದು? ಮೇಡಮ್ ರೆಂಟಲ್ ಇನ್ಕಮ್ಗೂ 4-5 ಬಿಲ್ಡಿಂಗ್ ಮಾಡಿದೀನಿ, ಇಲ್ಲ ಓನರ್ ಇರ್ಲಿಕ್ಕೂ 1 ಬಿಲ್ಡಿಂಗ್ ಮಾಡಿದೀನಿ. ಸೊ ಹೆಂಗ್ ಪರ್ಪಸ್ ಯೂಸ್ ಮಾಡ್ಕೊಂತಾರೋ ಅವ್ರ ಮೇಲೆ ಇದೆ ಮೇಡಮ್. ಸರ್ ಇದು ಪಾರ್ಕಿಂಗ್ ಏರಿಯಾ ಅಲ್ವಾ? ಹೌದು ಮೇಡಮ್, ಇಲ್ಲಿ ಪಾರ್ಕಿಂಗ್ ಏರಿಯಾ ಮಾಡಿದೀನಿ. ಸೊ ಪಕ್ಕದಲ್ಲೂ ಇದೆ, ಪಕ್ಕದಲ್ಲೊಂದು. ಹೌದು ಮೇಡಮ್, ಪಕ್ಕದಲ್ಲಿ ಒಂದು ಕಮರ್ಷಿಯಲ್ ಸ್ಪೇಸ್ ಕೂಡ ಇದೆ, ಯಾವ್ದಾದ್ರು ಅಂಗಡಿ ಮಾಡ್ಕೊಬಹುದು. ಈ ಕಡೆ ಹೌದು, ಸ್ಪೇಸ್ ಇದೆ. ಸ್ಪೇಸ್ ಮಾಡಿದೀರಾ? ಓಕೆ ಸರ್. ಇದು ಕೆಳಗಡೆ ಇವಾಗ ಒಂದು ಮನೆ ಇದೆ ಕೆಳಗಡೆ, ಇದು ರೆಂಟಲ್ ಗಾ ಸರ್? ಇದು ಮೇಡಮ್ ರೆಂಟಲ್ ಗಾದ್ರೂ ಯೂಸ್ ಮಾಡಬಹುದು ಮೇಡಮ್, ರೆಂಟಲ್ ಗಾದ್ರೂ ಯೂಸ್ ಮಾಡಬಹುದು. ಇನ್ನ ಏನೋ ಎಲ್ಲ ಪೇಂಟಿಂಗ್ ಎಲ್ಲ ನಡೀತಿದೆ, ಇನ್ನು ಸ್ವಲ್ಪ ಕೆಲಸಗಳು ಖಾಲಿ ಇದೆ. ಓಕೆನಾ? ಈಗ ಇಲ್ಲ ಅಂದ್ರೆ ಇದು 1 BHK ಆಗ್ಬೋದು, 2 BHK ಆಗ್ಬೋದು, ಪ್ರತಿಯೊಂದು ಇದೆ. ಇದು ಬಂದ್ಬಿಟ್ಟು ನಿಮಗೆ 1 BHK ಬರುತ್ತೆ. ಇದು 1 BHK ಅಲ್ವಾ ಸರ್? 1 BHK ಬರುತ್ತೆ. ಓಕೆ. ಎಲ್ಲ ಅವಾಗ ಇಂಟೀರಿಯರ್ ಕೂಡ ಆಗಿದೆ ಅಲ್ವಾ ಮೇಡಮ್? ಎಲ್ಲ ಫ್ಲೆಕ್ಸಿಬಿಲಿಟಿ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಸೊ ನೀವು ನೋಡಬಹುದು. ಹೌದು. ಇನ್ನು ಪೇಂಟಿಂಗ್ ಒಂದು ಕೆಲಸ ಇದೆ ಅಲ್ವಾ ಸರ್? ಇಲ್ಲ ಮೇಡಮ್, ಪೇಂಟಿಂಗ್ ಆಗಿದೆ. ಡಬಲ್ ಕೋಟ್ ಆಗಿ ಒಂದು ಓಕೆ. ಇನ್ನೊಂದು ಕೋಟ್ ಬಿಲ್ಡಿಂಗ್ ತಗೊಳ್ತಿದ ತಕ್ಷಣ ಮಾಡ್ಕೊಡ್ತೀನಿ. ಹೌದು. ಓಕೆ. ಇದು ಅಟ್ಯಾಚ್ ಕಮ್ ಬಾತ್ರೂಮ್. ಹೌದು ಮೇಡಮ್. ಓಕೆ. ಇದು ಕಿಚನ್. ಇದು ಕಿಚನ್ ಮೇಡಮ್. ಇದು ಯಾರಾದ್ರೂ ಬ್ಯಾಚುಲರ್ಸ್ ಇರಬಹುದು, ಇಲ್ಲ ಅಂತಂದ್ರೆ ಒಂದು ಫ್ಯಾಮಿಲಿ ಕೂಡ ಇರಬಹುದು ಇಲ್ಲಿ. ಹೌದು ಅಲ್ವಾ ಸರ್? ಯಾಕಂದ್ರೆ ಇಲ್ಲಿ ಸುತ್ತ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಗೊತ್ತಲ್ಲ ಮೇಡಮ್? ಹೌದು. ಬೇಜಾನ್ ಜನ ಬಾಡಿಗೆ ಹೋಗ್ತಾರೆ. ಹೌದು. ಎಲ್ಲ ಬಾಡಿಗೆ ಅವ್ರಿಗೂ ಕೂಡ ಇಂಟೀರಿಯರ್ ಮಾಡ್ಕೊಟ್ಟಿದ್ದೀರಲ್ವಾ ಸರ್ ನೀವು? ಡೆಫಿನೆಟ್ಲಿ. ಎಲ್ಲ ಕ್ಲೀನ್ ಆಗಿ ಮಾಡಿದಿರಲ್ವಾ? ಆರಾಮಾಗಿ ಒಂದು ಫ್ಯಾಮಿಲಿ ಇರಬಹುದು. ಹೌದು ಮೇಡಮ್, ಫುಲ್ ಹೈಜಿನಿಕ್ ಆಗಿದೆ. ನೀವು ನೋಡಬಹುದು, ಚೆನ್ನಾಗಿದೆ. ಒಳ್ಳೆ ಕಮರ್ಷಿಯಲ್ ಸ್ಪೇಸ್ ಅಲ್ಲೂ ಕೂಡ ಇದೆ. ಹೌದು ಸರ್. ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್ ಇಲ್ಲಿ? ಮೇಡಮ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಸೈಟ್ಗೆ ಮತ್ತೆ ನಮ್ಮ ಬಿಲ್ಡಿಂಗ್ ಗೆ ಬೋರ್ವೆಲ್ ಇದೆ, ಮತ್ತೆ BBMP ಇಂದ ವಾಟರ್ ಇದೆ, ಅಲ್ಲಿ ಸಂಪ್ ಕೂಡ ಇದೆ. ಹೌದಾ? ಎಷ್ಟು ಸಾವಿರ ಲೀಟರ್ ಇದೆ ಸರ್ ಇದು? ಮೇಡಮ್ ಇದರಿಂದ 10 ರಿಂದ 12 ಸಾವಿರ ಲೀಟರ್ ಹಿಡಿಬಹುದು. ಹೌದಾ? ಮೀನ್ಸ್ ಆರಾಮಾಗಿ ಒಂದು ಬಿಲ್ಡಿಂಗ್ ಗೆ ಸಾಕಷ್ಟು. ಮೇಡಮ್ ಇಡೀ ಬಿಲ್ಡಿಂಗ್ ಗೆ ತುಂಬಿ ಹೆಚ್ಚಾಗುತ್ತೆ ಅಲ್ವಾ? ಹುಷಾರು ಚೆನ್ನ. ಇದು ಸಂಪ್ ಕೆಪಾಸಿಟಿ ಅಲ್ವಾ ಸರ್ ಇದು? ಹೌದು ಮೇಡಮ್, ಸಂಪ್ ಕೆಪಾಸಿಟಿ ನೋಡಬಹುದು. ಕ್ಲೀನಿಂಗ್ ಇದೆ. ಹೌದು. ನೀವೇ ಒಬ್ರು ನಿಲ್ಲಿಸಿ ಬೇಕಾದ್ರೆ ಕ್ಲೀನಿಂಗ್ ಕೂಡ ಮಾಡ್ಕೊಬಹುದು. ಹೌದು. ಆ ತರ ಸರ್ ಇದೊಂದು ಕಮರ್ಷಿಯಲ್ ಸ್ಪೇಸ್ ಕೂಡ ಬಿಟ್ಟಿದ್ದೀರಾ? ಹೌದು ಮೇಡಮ್. ಇಲ್ಲಿ ಆಕ್ಚುಲಿ ಯಾಕಂದ್ರೆ ಒಂದೆರಡು ಕಮರ್ಷಿಯಲ್ ಯಾವ್ದಾದ್ರು ಕಂಪ್ನಿಗಳಿವೆ, ಇಂಡಸ್ಟ್ರೀಸ್ ಇದೆ. ಸೊ ಏನಾದ್ರು ಇಲ್ಲಿ ಅಂಗಡಿ ಇಟ್ಕೊಂತೀನಿ, ಏನಾದ್ರು ಮಾಡ್ಕೊಂತೀನಿ ಅಂತಂದ್ರೆ ಖಂಡಿತ ಮಾಡ್ಬೋದು. ಯಾಕಂದ್ರೆ ಎನಿ ಟೈಮ್ ಇದೆ ಮೇನ್ ರೋಡ್. ತೋರಿಸಿ ಸರ್, ಇದೆ ಮೇನ್ ರೋಡ್. ಇನ್ನೊಂದು ಡಬಲ್ ರೋಲಿಂಗ್ ಶಟರ್ಸ್ ಕೂಡ ಮಾಡಿದ್ದಾರೆ. ಹೌದು, ಡಬಲ್ ರೋಲಿಂಗ್. ಆ ಕಡೆ ಏನಾದ್ರು ತಗೋ, ಈ ಕಡೆ ಏನಾದ್ರು ಈಸ್ಟ್ ಎಲ್ಲಾದ್ರೂ ಇಟ್ಕೊಬಹುದು, ನಾರ್ತ್ ಇಟ್ಕೋಬಹುದು. ಒಳ್ಳೆ ಬಿಸಿನೆಸ್ ಆಗುತ್ತೆ. ಡಬಲ್ ರೋಲಿಂಗ್ ಶಟರ್ಸ್ ಕೊಟ್ಟಿದ್ರೆ ಇನ್ನೊಂದು ಕಾರ್ನರ್ ಕೂಡ ಬಂದಿದೆ. ಹೌದು ಮೇಡಮ್. ಸರ್ ಇದೇನ್ ಬೋರಾ ಸರ್? ಹೌದು ಮೇಡಮ್, ನಮ್ ಲೇಔಟ್ ಇನ್ ಬೋರ್ವೆಲ್ ಇದು. ಓಕೆ. ಇದು ನಿಮ್ ಬಿಲ್ಡಿಂಗ್ ದೇನೆ? ಬಿಲ್ಡಿಂಗ್ ದೇನೆ ಇದು ಒಂದು ಬೋರ್. ಹೌದು ಮೇಡಮ್. ಓಕೆ. ಚೆನ್ನಾಗಿ ನೀರು ಬಂದಿದೆ ಅಲ್ವಾ ಸರ್ ಇದು? ಮೇಡಮ್ 300-400 ಫೀಟ್ ಅಲ್ಲೆಲ್ಲ ನೀರಿದೆ. ನೀರು ಸಿಕ್ಕಿದೆ. ಒಳ್ಳೆ ನೀರಾಯ್ತು ಮೇಡಮ್. ಒಳ್ಳೆ ಸ್ವೀಟ್ ನೀರೇ ಬರ್ತಾ ಇದೆ. ಮೀನ್ಸ್ ಡಬಲ್ ನೀರು ಇಲ್ಲಿಂದನೂ ಬೋರ್ ನೀರು ಫೆಸಿಲಿಟಿ ಇದೆ. ಹೌದು, BBMP ಇಂದನೂ ನೀರು ಫೆಸಿಲಿಟಿ ಇದೆ. ಎರಡು ಕಡೆಯಿಂದನೂ ನೀರಿನ ಫೆಸಿಲಿಟಿ ಇದೆ. ಬಂಪರ್ ಆಫರ್ ಮೇಡಮ್. ಬಂಪರ್ ಆಫರ್. ನಿಮ್ಗೆ ಇದೊಂದು ಇದನ್ನ ಕೊಟ್ಟಿದ್ದೀನಿ, ಟೈಲ್ಸ್. ಓಕೆ. ಸೊ ನಿಮಗೆ ಬಂದ್ಬಿಟ್ಟು ಕ್ವಾಲಿಟಿಯಲ್ಲೇನು ಕಾಂಪ್ರಮೈಸ್ ಕೊಟ್ಟಿಲ್ಲ ಇಲ್ಲಿ. ಯಾಕಂದ್ರೆ ನೀವು ಒಂದ್ಸರಿ ಬಿಲ್ಡಿಂಗ್ ವಿಸಿಟ್ ಮಾಡಿ ನೋಡ್ಬೋದು, ಎಲ್ಲೋ ನಿಮಗೆ ಕ್ವಾಲಿಟಿಲಿ ಕಾಂಪ್ರಮೈಸ್ ನಾನು ಕೂಡ ಮಾಡಿಲ್ಲ. ಸೊ ನೀವು ಒಂದ್ಸರಿ ಬಿಲ್ಡಿಂಗ್ ವಿಸಿಟ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಕ್ವಾಲಿಟಿ ಮೇಂಟೈನ್ ಮಾಡಿದೀನಿ, ಹೆಂಗ್ ಹೈಜಿನಿಕ್ ಆಗಿದೆ, ಹೆಂಗಿದೆ ಅಂತ. ಇದನ್ನ ಮೇಡಮ್ ಇದು ಫುಲ್ ಟೈಲ್ಸ್ ಹಾಕ್ಸಿದಿರಲ್ವಾ ಸರ್? ಇದು ಗ್ರಾನೈಟ್. ಹೌದು ಮೇಡಮ್, ಇದು ಫುಲ್ ಗ್ರಾನೈಟ್ ಹಾಕ್ಸಿರೋದು. ಇದು ಫುಲ್ ಗ್ರಾನೈಟ್ ಹಾಕ್ಸಿದಿರಾ? ಓಕೆ. ಇದು ಬಂದ್ಬಿಟ್ಟು ನೀವು ಓನರ್ ಯಾರಾದ್ರೂ ತಗೊಂಡ್ರೆ, ಇಲ್ಲ ಬಿಲ್ಡಿಂಗ್ ಯಾರಾದ್ರೂ ಇರ್ತೀನಿ ಅಂದ್ರೆ, ಓಕೆ. ಇದು ಓನರ್ ಅಂತ ಮಾಡಿರೋಂತದಲ್ಲ? ಮೇಡಮ್, ಆರಾಮಾಗಿ ಯೂಸ್ ಮಾಡ್ಕೊಬಹುದು.
ಆಕ್ಚುಲಿ ಇದು ಮೇನ್ ಡೋರ್. ಹೌದು ಮೇಡಮ್. ಒಂದು ಪಾಲಿಶ್ ಆದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹೌದು ಮೇಡಮ್, ಇನ್ನ ಚೆನ್ನಾಗಿ ಬರುತ್ತೆ ಅಲ್ವಾ? ಈ ಪೇಂಟ್ ಆದ್ಮೇಲೆ ಅದಕ್ಕೆ ಪಾಲಿಶ್ ಆಗುತ್ತೆ ಅಲ್ವಾ? ಓಕೆ, ಒಂದು ಟಿವಿ ಯೂನಿಟ್ ಕೂಡ ಮಾಡಿದೀರಾ ಮೇಡಮ್? ಪ್ರತಿಯೊಂದು ಮಾಡಿದೀವಿ. ಒಂದ್ ಮನೆಗೆ ಏನ್ ಬೇಕು, ಒಂದ್ ಪೂಜಾ ಹಾಲ್ ಆಗಿರ್ಲಿ, ಒಂದಿಲ್ಲ ಅಂದ್ರೆ ಒಂದೇನಾದ್ರು ಇಂಟೀರಿಯರ್ ಇಟ್ಕೊಳಕ್ ಆಗಿರ್ಲಿ, ಪ್ರತಿಯೊಂದು ಹೈಜಿನಿಕ್ ಆಗಿದೆ ಮೇಡಮ್. ಮತ್ತೆ ಹಾಗೆ ಎರಡು ಪಿಒಪಿ ಕೂಡ ಮಾಡಿದೀರಾ? ಇಡೀ ನಮ್ ಬಿಲ್ಡಿಂಗ್ ಅಲ್ಲೆಲ್ಲ ಪಿಒಪಿ ಇದೆ ಎಲ್ಲದಕ್ಕೂ. ಬಾಡಿಗೆವರೆಗೂ ಕೂಡ ಮಾಡ್ಕೊಟ್ಟಿದ್ದೀರಾ ಸರ್ ನೀವು? ಓಕೆ, ಇದು 2 BHK ನಾ ಸರ್? ಇದು ಹೌದು ಮೇಡಮ್, ಇದು 2 BHK. ಇದು 2 BHK. ಕಲರ್ ಲೈಟಿಂಗ್ಸ್ ಕೂಡ ಇದೆ, ಸಖತ್ತಾಗಿದೆ ಲೈಟಿಂಗ್ಸ್. ಇದು ಬಂದ್ಬಿಟ್ಟು 2 BHK ಮೇಡಮ್. ಓಕೆ, ಇದು 2 BHK ನಾ ಸರ್? ಈ ಕಡೆ ಒಂದಿದೆ ಮತ್ತೆ ಈ ಕಡೆ ಒಂದಿದೆ. ಇದು ಅಟ್ಯಾಚ್, ಇದು ವಿತೌಟ್ ಅಟ್ಯಾಚ್. ಇದು ವಿತೌಟ್ ಅಟ್ಯಾಚ್ ಸರ್? ಇದು ಹೌದು ಮೇಡಮ್. ವಾವ್, ಇದು ವಿತೌಟ್ ಅಟ್ಯಾಚ್. ಓಕೆ, ಇದಕ್ಕೂ ಪಿಒಪಿ ಮಾಡಿದೀರಾ? ಹೌದು ಮೇಡಮ್, ಪ್ರತಿಯೊಂದು ರೂಮ್ ಅಲ್ಲೂ ಪಿಒಪಿ ಇದೆ. ಪ್ರತಿಯೊಂದು ಇಡೀ ಬಿಲ್ಡಿಂಗ್ ಗೆನೆ ಬಾಡಿಗೆವರೆಗೂ ಕೂಡ ಪಿಒಪಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ನೋಡ್ತಾ ಇದ್ರಲ್ಲಿ ಇಲ್ಲಿ ವಾರ್ಡ್ರೋಬ್ಸ್ ಕೂಡ ಮಾಡ್ತಿದ್ದಾರೆ. ಹೌದು ಮೇಡಮ್, ರಿಲೇಷನ್ ಚೆನ್ನಾಗಿ ಬರುತ್ತೆ. ಇದು ಬಾತ್ರೂಮ್ ಗೆ. ಹೌದು ಮೇಡಮ್. ಒಳ್ಳೆ ಟೈಲ್ಸ್ ಸರ್. ಇದೆಲ್ಲ ಯಾವ್ದು ಯೂಸ್ ಮಾಡಿದೀರಾ ಸರ್? ಏನು ಮೇಡಮ್? ಮಾರ್ಬಲ್ ಟೈಲ್ಸ್ ಎಲ್ಲ ಇದನ್ನ ಹಾಕ್ಬಿಟ್ಟು ನೀವು ನೋಡಬಹುದು ಕ್ಲೀನೆಸ್ ಹೆಂಗಿದೆ ಅಂತ. ಹೌದು, ಮೇಂಟೆನೆನ್ಸ್ ಕ್ಲೀನೆಸ್ ಹೆಂಗಿದೆ ಅಂತ ನೀವು ನೋಡಬಹುದು. ಇನ್ನೊಂದು ಸ್ಮಾಲ್ ವಾಶ್ ಬೇಸಿನ್ ಕೂಡ ಮಾಡಿದೀರಾ? ಹೌದು ಮೇಡಮ್, ಇದು ವಿತೌಟ್ ಮೇಡಮ್. ಇದು ಅದಕ್ಕಿಂತ ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದಲ್ವಾ? ಇದು ಅಟ್ಯಾಚ್ ಬಂದಿದೆ. ಅಟ್ಯಾಚ್? ಹೌದು. ಇದು ಒಳ್ಳೆ ಫುಲ್ ಅಟ್ಯಾಚ್ ಮಾಡಿದಿರಲ್ವಾ? ಸಖತ್ತಾಗಿದೆ. ಇದು ಇದೆಲ್ಲ ಯಾವ್ದು ಕಂಪನಿ ಯೂಸ್ ಮಾಡಿದೀರಾ ಸರ್? ಮೇಡಮ್, ಅದೆಲ್ಲ ಬಂದ್ಬಿಟ್ಟು ನಮ್ದು ಸ್ಟೈನ್ಲೆಸ್ ಸ್ಟೀಲ್ ಹಾಕಿರೋದು. ಪ್ರತಿಯೊಂದು ಚೆಕ್ ಮಾಡಿ SS ನೇ ತಂದು ಹಾಕಿರೋದು ನಾವು. SS ತಂದು ಹಾಕಿರೋದು ಮೀನ್ಸ್ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀರಾ ಸರ್? ನಮ್ಮ ಇವರು ಆಕ್ಚುಲಿ ನಮ್ಮ ಓನರ್. ಹೌದಾ? ಇವ್ರು ಬಂದ್ಬಿಟ್ಟು ನಮಗೆ ಹಾಕಿರೋ ಇದು ಇದಾಗ್ಲಿ ಏನೋ ಇಂಟೀರಿಯರ್ ಆಗ್ಲಿ ಫೆಸಿಲಿಟಿ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಒಂದೇ ಬಿಲ್ಡಿಂಗ್ ಅಲ್ಲ, ಇವರು ಇದಾಲಿ 7-8ನೇ ಬಿಲ್ಡಿಂಗ್ ನಡೀತಿದೆ. ಸೊ ಅವತ್ತಿಂದನೂ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ, ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಈಗ ನೀವು ತಗೊಳ್ಳಿ, ನೆಕ್ಸ್ಟ್ ಇನ್ನೂ ಒಂದ್ ಬಿಲ್ಡಿಂಗ್ ಬರುತ್ತಾ, ಅದನ್ನ ನಿಮ್ ಕಸ್ಟಮರ್ ಗೆ ಕೊಡ್ತೀನಿ, ನಿಮ್ಮ ಸಬ್ಸ್ಕ್ರೈಬರ್ ಗೆ ಕೊಡ್ತೀನಿ, ಬನ್ನಿ ತಗೊಳ್ಳಿ, ಚೆನ್ನಾಗಿರಿ. ಇದಕ್ಕೂ ಪಿಒಪಿ ಮಾಡಿಸಿದಾರ? ಪ್ರತಿಯೊಂದಕ್ಕೂ ಇದೆ ಮೇಡಮ್. ಮೀನ್ಸ್ ಎಲ್ಲ ಚೆನ್ನಾಗಿ ಕಟ್ಸಿದಾರ ಸರ್. ಯಾಕಂತ ಹೇಳಿದ್ರೆ ಇವಾಗಿನ ತಕ್ಕ ಟ್ರೆಡಿಷನ್ ಹಂಗೆ ಎಲ್ಲ ಫುಲ್ ಇಂಟೀರಿಯರ್ ಮೀನ್ಸ್ ಬಾಡಿಗೆವರೆಗೂ ಇಂಟೀರಿಯರ್ ಮಾಡಿ ಕೊಟ್ಟಿದ್ದಾರೆ ಮೇಡಮ್. ಡೆಫಿನೆಟ್ಲಿ ಏನ್ ಗೊತ್ತಾ, ಇವಾಗ ಮನೇಲಿ ಎಲ್ಲರಿಗೂ ಓಕೆ ಆಗಿರುತ್ತೆ ಅನ್ಕೊಳ್ಳಿ, ಆಕ್ಚುಲಿ ಇವ್ರಿಗೆ ಓಕೆ ಆಗಿರಲ್ಲ, ಹಸ್ಬೆಂಡ್ ಆಗಿದ್ರೆ ವೈಫಿಗೆ ಆಗಿರಲ್ಲ. ಸೊ ಅವಾಗ ಏನಂತಾರೆ, ಇಲ್ಲಪ್ಪ ನನಗೆ ಇದಕ್ಕೆ ಪಿಒಪಿ ಬೇಕಿತ್ತು, ಇಲ್ಲ ನನಗೆ ಅದಕ್ಕೆ ಇಂಟೀರಿಯರ್ ಬೇಕಿತ್ತು, ನಮಗೆ ಅದ್ ಬೇಕಿತ್ತು ಅಂತ ಎಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಯಾರಿಗೂ ಯೋಚನೆ ಬೇಡವಲ್ಲ. ಅರ್ಥ ಆಯ್ತಾ? ಇವಾಗ ಎಲ್ಲಾರು ಒಪ್ಕೊಳ್ಳೋ ತರ ಇದೆ, ಎಲ್ಲಾರು ಒಪ್ಕೊಳ್ಳೋ ತರ ಇದೆ. ಸರ್ ಇದು ಕಿಚನ್ ಅಲ್ವಾ ಸರ್? ಇದು ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ ಸರ್. ಸ್ಪೇಸ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದೀರಾ. ಹೌದು ಮೇಡಮ್. ಕಿಚನ್ ಗೆ ಮೇಡಮ್ 5 ಜನ ನಿಂತ್ಕೊಂಡ್ರು ಆರಾಮಾಗಿ ಅಡಿಗೆ ಮಾಡಬಹುದು. ಓಕೆ, ಇಲ್ಲಿ ವಾಶ್ ಬೇಸಿನ್ ಕೂಡ ಮಾಡಿದೀರಾ. ಹಾಗೆ ಇಲ್ಲಿ ಯುಟಿಲಿಟಿ ಮೀನ್ಸ್ ನೀವು ಇಲ್ಲಿ ಪಾತ್ರೆ ತೊಳ್ಕೊಬಹುದು, ಇಲ್ಲ ವಾಷಿಂಗ್ ಮಿಷಿನ್ ಆದ್ರೆ ಇಟ್ಕೋಬಹುದು, ಇಲ್ಲ ಡಿಶ್ ವಾಷರ್ ಆದ್ರೆ ಇಟ್ಕೋಬಹುದಲ್ವಾ? ನಿಮ್ಮ ಇಷ್ಟ ಮೇಡಮ್. ಓಕೆ, ಯಾಕಂದ್ರೆ ಎಲ್ಲ ಸ್ಪೇಸ್ ಕೂಡ ಬಿಟ್ಕೊಟ್ಟಿದೀವಿ. ಅದು ನೀವು ಹೆಂಗ್ ಯೂಸ್ ಮಾಡ್ಕೊಂತೀರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಿಚನ್ ಗೂ ಒಂದು ಪಿಒಪಿ ಮಾಡಿಸ್ಕೊಟ್ಟಿದ್ದೀರಾ? ಹೌದು ಮೇಡಮ್, ವಿತ್ ಫುಲ್ಲಿ ಫರ್ನಿಶ್ಡ್ ಇದೆ, ಫುಲ್ಲಿ ಫರ್ನಿಶ್ಡ್ ಅಲ್ವಾ? ವಿತ್ ಕ್ವಾಲಿಟಿ ಇದೆ. ಇಲ್ಲಿ ಮೇಲ್ಗಡೆ ನೋಡಬಹುದು, ಏನಾದ್ರೂ ಒಂದು ಇಂಟೀರಿಯರ್ ಇಟ್ಕೊಬೇಕಾ, ಪ್ರತಿಯೊಂದಕ್ಕೂ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಆಕ್ಚುಲಿ ಅಲ್ಲಿ ಏನಾದ್ರು ಕಿಚನ್ ಸೆಟ್ ಮಾಡ್ಬೇಕಾ, ಇಲ್ಲ ಹೈಜಿನಿಕ್ ಸೆಟ್ ಮಾಡ್ಬೇಕಾ, ಪ್ರತಿಯೊಂದಕ್ಕೂ ಚೆನ್ನಾಗಿದೆ. ವಿತ್ ಏರ್ ಕೂಲರ್ ಹೋಗ್ಬೇಕಾ, ಕೂಲರ್ಗೂ ಜಾಗ ಬಿಟ್ಕೊಟ್ಟಿದ್ದೀನಿ. ಪ್ರತಿಯೊಂದು ಚೆನ್ನಾಗಿದೆ. ಇಂಟೀರಿಯರ್ ಸಖತ್ತಾಗಿ ಮಾಡಿಸಿದೀರಾ ಸರ್. ಕ್ವಾಲಿಟಿ ಓವರ್ ಆಲ್ ಮನೆನೂ ತುಂಬಾನೇ ಚೆನ್ನಾಗಿದೆ. ಬಿಲ್ಡಿಂಗ್ ಚೆನ್ನಾಗಿದೆ, ಬಿಲ್ಡಿಂಗ್ ಸಖತ್ತಾಗಿದೆ. ಕೂಡ ನೋಡ್ಕೊಂಡ್ ಬರೋಣ ಯಾವ ತರ ಇದೆ ಅಂತ. ಮೇಲ್ಗಡೆ ಮನೆ ಕೂಡ ಈಗ ನಾವು ಮೇಲ್ಗಡೆ ಬಂದಿದ್ದೇವೆ ಫ್ರೆಂಡ್ಸ್. ಇಲ್ಲೂ ಕೂಡ ನಿಮ್ಗೆ ರೆಂಟಲ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ನೋಡಿ ಔಟ್ ಸೈಡ್ ಸಕ್ಕದಾಗಿ ಮಾಡಿದ್ದಾರೆ. ಬನ್ನಿ ಹೊರಗಡೆ ಯಾವ ತರ ಇದೆ ನೋಡ್ಕೊಂಡ್ ಬರೋಣ. ಮೇಡಮ್ ಇದು ನೋಡಿ, ಬಿಲ್ಡಿಂಗ್ ಚೆನ್ನಾಗಿದೆ. ಇದು ಸಿಂಗಲ್, ಇದು ಸಿಂಗಲ್ ಬೆಡ್ರೂಮ್, ಡಬಲ್ ಮೇಡಮ್. ಇದು ಡಬಲ್ ಬೆಡ್ರೂಮ್. ಇದು ಕಿಚನ್ ಬಂದ್ಬಿಟ್ಟು ನಿಮಗೆ ಯಾರಾದ್ರೂ ಬಾಡಿಗೆ ಬಂದ್ರೆ ಅವರಿಗೆ ಇದು ಇದೆ ಡಬಲ್ ಬೆಡ್ರೂಮ್ ವಿತ್ ಒಂದು ಅಟ್ಯಾಚ್, ವಿತೌಟ್ ಅಟ್ಯಾಚ್ ಬೇರೆ ಇದೆ. ಹೌದಾ? ಹೌದು. ಓಕೆ, ಇದೊಂದು ಬೆಡ್ರೂಮ್ ನೋಡಿ ಫ್ರೆಂಡ್ಸ್. ಇದನ್ನು ಇಲ್ಲಿ ವಿತ್ ಅಟ್ಯಾಚ್ ಕಮ್ ಬಾತ್ರೂಮ್ ಕೂಡ ಇದೆ ನೋಡಿ. ಹಾಗೆ ವೆಂಟಿಲೇಷನ್ಗೂ ಕೂಡ ನೋಡಿ, ವಿಂಡೋಸ್ ಕೂಡ ಎಷ್ಟಾಗಿ ಮಾಡಿದೆ. ಹಾಗೆ ನೋಡಿ ಎಲ್ಲ ವಾರ್ಡ್ರೋಬ್ಸ್ ಕೂಡ ಆಗಿದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಕಿಚನ್ ಆಗಿರುತ್ತೆ ನೋಡಿ. ಇದು ಕಿಚನ್ ಅಷ್ಟೇ ಎಲ್ಲ ಇಂಟೀರಿಯರ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ವಿತೌಟ್ ಅಟ್ಯಾಚ್ ಬರುತ್ತೆ.
ಇನ್ನೊಂದು ಬೆಡ್ರೂಮ್ ಮೇಡಮ್. ಇದ್ರಲ್ಲೇ ಡಬಲ್ ಎಚ್ ಇದು 2 BHK. 2 BHK. ಓಕೆ. ಇದರ ಪಕ್ಕದಲ್ಲೇ ಇನ್ನೊಂದಿದೆ, ಅದು ರೆಂಟಲ್ ಇದೆ. ಓಕೆ. ಇದು ಒಂದು ರೆಂಟಲ್ ಹೌಸ್ ಅಲ್ವಾ ಸರ್ ಇದು? ಓಕೆ. ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ರೆಂಟಲ್ ಹೌಸ್ ಕೂಡ ಇದೆ, ಬನ್ನಿ ಅದು ಕೂಡ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಇದನ್ನ ನೋಡೋಣ. ಪ್ರತಿಯೊಂದು ಸರ್ 1 BHK ನಾ? ಹೌದು ಮೇಡಮ್. ಪ್ರತಿಯೊಂದಕ್ಕೂ ಕಿಚನ್ ಅಲ್ಲಿ ವಾರ್ಡ್ರೋಬ್ ಮಾಡಿದೀನಿ, ಪ್ರತಿಯೊಂದಕ್ಕೂ ಇದನ್ನ ಮಾಡ್ಕೊಟ್ಟಿದೀನಿ. ಪ್ರತಿಯೊಂದು ಇದ್ರಲ್ಲೂ ಏನೋ ಬಿಲ್ಡಿಂಗ್ ಅಲ್ಲೂ ಕೂಡ ನಿಮಗೆ ಒಂದೊಂದು ವಾಶ್ರೂಮ್ ಪ್ರೊವೈಡ್ ಮಾಡಿದೀನಿ. ಯಾಕಂದ್ರೆ ನೀವು ಅಲ್ಲಿದೆ ಇಲ್ಲಿದೆ ಅಂತ ಏನು ಹೋಗಿ ವೇಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದ್ರಲ್ಲೂ ಇದು ಟಿವಿ ಯೂನಿಟ್. ಹೌದು ಮೇಡಮ್, ಪ್ರತಿಯೊಂದ್ರಲ್ಲೂ ಟಿವಿ ಯೂನಿಟ್ ಇದೆ. ಇದು 1 BHK. ಇದು 1 BHK ಮನೆ ಸರ್. ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ ಮೇಡಮ್. ಎಲ್ಲಾದ್ರೂ ವೆಂಟಿಲೇಷನ್ ಚೆನ್ನಾಗಿದೆ. ಹೌದು, ಯಾಕಂದ್ರೆ ಕಾರ್ನರ್ ಸೈಟ್ ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹೌದು ಮೇಡಮ್, ಇದು ವಾಸ್ತು ಪ್ರಕಾರನೇ ಕಟ್ಟಿರೋದು. ಆಕ್ಚುಲಿ ನೀವು ತೋರಿಸ್ಕೊಂಡ್ ಬರ್ಬೋದು. ಇದು ಬಂದ್ಬಿಟ್ಟು ನೋಡಿ, ರೆಸ್ಟ್ರೂಮ್ ಬಾತ್ರೂಮ್ ಕೂಡ ಇದೆ ನೋಡಿ. ಎಲ್ಲ ಸಕ್ಕದಾಗಿ ಮಾಡಿದಾರೆ ಫ್ರೆಂಡ್ಸ್. ಎಲ್ಲ ಟೈಲ್ಸ್ ಇಂದ ಹಿಡಿದು ಪ್ರತಿ ಒಂದನ್ನು ಎಲ್ಲ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ನೋಡಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರತಿಯೊಬ್ಬ ಇವ್ರನ್ನ ಕರ್ಕೊಂಡ್ಬಂದು ಅಕಸ್ಮಾತ್ ವಾಸ್ತು ನೋಡೋರ್ನ ಕರ್ಕೊಂಡ್ಬಂದ್ ಬೇಕಾದ್ರೂ ತೋರಿಸ್ಬೋದು. ಇಷ್ಟು ನಾಟದಲ್ಲಿ ನಾವು ಫ್ಲೆಕ್ಸಿಬಲ್ ಆಗಿ ಕಟ್ಟಿರೋ ಮನೆ ಇದು. ಆಕ್ಚುಲಿ ಎಲ್ಲರಿಗೂ ಆಗ್ ಬರುತ್ತೆ, ಹೊಂದ್ಕೊಳ್ಳುತ್ತೆ. ಪ್ರತಿಯೊಬ್ಬರಿಗೂ ವಾಸ್ತು ಬೇಕು ಮೇಡಮ್. ಯಾಕಂದ್ರೆ ಈಗ ಏನು ಅಂತಾರೆ, ಕಟ್ಟಿರೋದು ಮನೆ ಸುಮ್ನೆ ಹೆಂಗೋ ಕಟ್ಬಿಟ್ಟವ್ರಪ್ಪ ಮಾರ್ತಾರೆ, ಆ ತರ ನಾವ್ ಮಾಡಿಲ್ಲ. ನೀವ್ ಒಂದ್ಸರಿ ಬಿಲ್ಡಿಂಗ್ ವಿಸಿಟ್ ಕೊಡಿ, ಒಂದ್ಸಲಿ ನೋಡಿ, ನಿಮಗೆ ಇಷ್ಟ ಆಯ್ತಾ ನಮ್ಮ ಹತ್ರ ಇಲ್ಲೇ ಓನರ್ ಇರ್ತಾರೆ, ಮಾತಾಡಿ. ನೀವು ಇಲ್ಲಿ ಯಾರ್ದು ಬ್ರೋಕರ್ ಇಲ್ಲ, ಡೈರೆಕ್ಟ್ ಓನರ್ ಇಂದಾನೆ ಕಸ್ಟಮರ್. ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಕಮಿಷನ್ ಕೊಡ್ಬೇಕು, ಅವ್ರಿಗೆ ಇಷ್ಟ ಕೊಡ್ಬೇಕು ಅದೇನಿಲ್ಲ, ಡೈರೆಕ್ಟ್ ಓನರ್. ಬನ್ನಿ, ಸಿಗಿ, ಇವರೇ ಇರ್ತಾರೆ, ಮಾತಾಡಿ. ಈಗ ಇವರೆಲ್ಲ ಎನಿ ಟೈಮ್ ಇರ್ತಾರೆ, ಬಿಲ್ಡಿಂಗ್ ಓನರ್ ಎನಿ ಟೈಮ್ ಇರ್ತಾರೆ. ಬನ್ನಿ, ಮಾತಾಡಿ, ಇಷ್ಟ ಆಯ್ತಾ ಬುಕ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ, ತಗೊಳ್ಳಿ, ಚೆನ್ನಾಗಿದೆ. ಡಿಸ್ಪ್ಲೇ ಆಗ್ತಾ ಇದೆ ನಂಬರ್, ಅದು ಯಾರ್ದು ಮೆನ್ಷನ್ ಆಗಿರುತ್ತೆ ಸರ್? ಮೇಡಮ್ ಆಲ್ಮೋಸ್ಟ್ ಬಂದ್ಬಿಟ್ಟು ಓನರ್ದೇ ನಂಬರ್ ಇರುತ್ತೆ. ಆಕ್ಚುಲಿ ಇವಾಗ ನಮ್ದೇನಕ್ಕೆ ಇದಿರುತ್ತೆ, ಇವ್ರು ಎನಿ ಟೈಮ್ ಇಲ್ಲೇ ಬಿಲ್ಡಿಂಗ್ ಹತ್ರನೇ. ಇನ್ನೂ ಒಂದಿದೆ ಮೇಲ್ಗಡೆ, ಅದನ್ನು ನೋಡ್ಬಿಟ್ಟು ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಹಾಗಾದ್ರೆ ಸರ್, ಇವಾಗ ರೆಂಟಲ್ ಅಂತ ಹೇಳಿದ್ರೆ ಇವಾಗ 1 BHK ಇಲ್ಲಿ ಏನ್ ಪ್ರೈಸ್ ಓಡ್ತಾ ಇದೆ ಸರ್? ಮೇಡಮ್, ಇಲ್ಲಿ ತುಂಬಾ ನಿಯರೆಸ್ಟ್ ಸಿಟಿ ಇರೋದ್ರಿಂದ 1 BHK ಅರೌಂಡ್ ಅಲ್ಲೇ 8 to 9 ಓಡ್ತಿದೆ. 8 to 9 ಓಡ್ತಿದೆ ಆರಾಮಾಗಿ. 2 BHK ಕೊಡ್ತೀನಿ ಅಂತಂದ್ರೆ 12 to 13,000 ಓಡ್ತಿದೆ. ಪರವಾಗಿಲ್ಲ ಸರ್. ಸರಿನಾ ಮೇಡಮ್? ಅಡ್ವಾನ್ಸ್ ಏನಿಲ್ಲ ಅಂದ್ರೂ 150 ಮಾಡೇ ಮಾಡ್ತಾರೆ. ಹೌದು ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಕೂಡ 1 BHK ಮನೆ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಬಂದ್ಬಿಟ್ಟು ಹಾಲ್ ಆಗಿರುತ್ತೆ ಮೇಡಮ್. ಇದೊಂದು ಫೈನಲ್ ಬಿಲ್ಡಿಂಗ್. ಇದು ಫೈನಲ್ ನಮ್ಮ ಇದು ಬಿಲ್ಡಿಂಗ್ ಗೆ ಫೈನಲ್ ಆಗಿ. ಇಲ್ಲ, ಆಕ್ಚುಲಿ ಬ್ಯಾಚುಲರ್ಸ್ ಕೂಡ ಇರಬಹುದು, ಫ್ಯಾಮಿಲಿ ಕೂಡ ಆಕ್ಚುಲಿ ಇದಕ್ಕೂ ಒಂದು ಇದಿದೆ, ಏನೋ 1 BHK ಇದೆ. 1 BHK ಇದೆ. ಹೌದು ಮೇಡಮ್. ಇಲ್ಲಿ ಯಾವುದು ಫ್ಯಾಮಿಲಿಗೆ ಮಾಡಿದೀವಿ, ಅದಕ್ಕೆ ಮಾಡಿ ಬ್ಯಾಚುಲರ್ಸ್ ಕೂಡ ಇರಬಹುದು. ಹೌದು, ಪ್ರತಿಯೊಂದರಲ್ಲೂ ಇಂಟೀರಿಯರ್ ಇದೆ. ಪ್ರತಿಯೊಂದು ಇಂಟೀರಿಯರ್ ಮಾಡಿಸಿದೀರಾ? ಹೌದು ಮೇಡಮ್, ಪ್ರತಿಯೊಂದು ಹೈಜಿನಿಕ್ ಆಗಿ ರೆಡಿ ಆಗಿದೆ. ಇದು ಅಟ್ಯಾಚ್ ಕಮ್ ಬಾತ್ರೂಮ್ ಕೂಡ ಇದೆ. ಇದು ಕಿಚನ್ ಅಲ್ವಾ ಸರ್? ಹೌದು ಮೇಡಮ್, ಕಿಚನ್ ಇದೆ. ಇದು ಸಿಂಪಲ್ ಆಗಿ ಯಾರಾದ್ರೂ ಮಾಡ್ಕೊಂತೀನಿ ಅಂದ್ರೆ ಪೂಜಾ ರೂಮ್ ಮಾಡ್ಕೊಟ್ಟಿದೀವಿ. ಅಲ್ಲಿ ಟಿವಿ ಸೆಟ್ ಮಾಡ್ಕೊಬಹುದು ಯೂನಿಟ್. ಸೊ ಈ ಕಿಚನ್ ಓಕೆ, ಚೆನ್ನಾಗಿದೆ ಸರ್. ಇದಕ್ಕೂ ಕೂಡ ಏರ್ ಕೂಲರ್ ಬಿಡಬಹುದು. ಇದಕ್ಕೂ ಕೂಡ ಸ್ಪೇಸ್ ಮಾಡ್ಬಿಟ್ಟಿದೀವಿ. ಮೀನ್ಸ್ ಆರಾಮಾಗಿ ಒಂದು ಫ್ಯಾಮಿಲಿ ಇರಬಹುದು, ಆರಾಮಾಗಿ 1 BHK ಯೋಚನೆನೇ ಮಾಡಂಗಿಲ್ಲ ಮೇಡಮ್. ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್, ಒಂಥರ ವೆಂಟಿಲೇಷನ್ ಸಕ್ಕತ್ತಾಗಿದೆ. ಇಲ್ಲಿ ತಗೊಂಡ್ರೆ ಮೇಡಮ್, ಇದು ಏನು ನೈಟ್ ಹೊತ್ತು 10 ನಿಮಿಷ ಕೂತ್ಕೊಬಹುದು, ನೆಮ್ಮದಿಯಾಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ. ಸರ್ ಬ್ಯಾಕ್ ಸೈಡ್ ಎಷ್ಟು ಮನೆಗಳಿದೆ ಅಲ್ವಾ ಸರ್? ಇಲ್ಲಿ ಎಲ್ಲಿ ಕಣ್ಣು ಆಡ್ಸಿದ್ರು ಬರೀ ಮನೆಗಳ ಕಾಣಿಸ್ತಾ ಇದೆ. ಕಣ್ಣು ತುಂಬಾಗುವಷ್ಟು ಮನೆ ಇದೆ. ಹೌದು, ಯೋಚನೆನೇ ಮಾಡಂಗಿಲ್ಲ. ಎಲ್ಲಿ ನೋಡಿದ್ರು ಬರೀ ಮನೆಗಳೇ ಇದೆ ನೋಡಿ ಮೇಡಮ್. ಇಲ್ಲಿ ಸೇಫ್ಟಿಗೆ ಯಾವ್ದಕ್ಕೂ ಯೋಚನೆ ಮಾಡಂಗಿಲ್ಲ, ಯಾಕಂತಂದ್ರೆ BBMP ಲಿಮಿಟ್ಸ್ ಇರೋದ್ರಿಂದ ಇದು ಕನ್ವರ್ಷನ್ ಕೂಡ ಆಗಿದೆ ಬಿಲ್ಡಿಂಗ್. ನಿಮಗೆ ಯಾವುದೇ ಆಗ್ಲಿ ಲೋನ್ ಪ್ರೊವೈಡ್ ಇರುತ್ತೆ, ಫುಲ್ ಕ್ಯಾಶ್ ಅಲ್ಲಿ ಬರ್ತೀನಿ ಅಂತ ಅಂದ್ರು ಪ್ರೊವೈಡ್ ಅಲ್ಲಿ ಇದೆ. ಚೆನ್ನಾಗಿದೆ, ನೋಡಿ ಒಂದ್ಸಲಿ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ನಿಮ್ ಇದು ಕನಸಿನ ಮನೆನ ಇಲ್ಲೇ ತಗೋಬಹುದು. ಯಾಕೆ ಎಲ್ಲರಿಗೂ ಕನ್ಸಿರುತ್ತಲ್ಲ ಸರ್, ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ತಗೋಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೈಟ್ ತಗೊಂಡ್ ಮನೆ ಕಟ್ತೀನಿ ಅಂದ್ರೆ ತುಂಬಾ ಕಷ್ಟ. ಹೌದು, ಸರಿನಾ? ಕಟ್ಟಿರೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಾಸ್ತು ಪ್ರಕಾರ ಇದೆ. ನೋಡ್ತೀನಿ, ಮಾತಾಡ್ತೀನಿ, ತಗೊಳ್ತೀನಿ. ಪ್ರತಿಯೊಬ್ರು ಬರ್ಬೋದು, ಯಾರಾದ್ರೂ ನಿಮ್ ವಿಸಿಟರ್ಸ್ ಆದ್ರೂ ಬರ್ಬೋದು, ಇಲ್ಲ ಅಂತ ಅಂದ್ರೆ ನಿಮ್ ಕಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ರೂ ಬರ್ಬೋದು. ಪ್ರತಿಯೊಬ್ರು ಬರ್ಬೋದು, ನೋಡ್ಬೋದು ನಮ್ ಬಿಲ್ಡಿಂಗ್. ಎನಿ ಟೈಮ್ ಇಲ್ಲೇ ಬಿಲ್ಡಿಂಗ್ ಹತ್ರನೇ ಬರ್ಬೋದು, ಚೆನ್ನಾಗಿದೆ. ಯಾಕಂದ್ರೆ ಇನ್ನೊಂದು ಡೈರೆಕ್ಟ್ ಓನರ್ ಟು ಕಸ್ಟಮರ್ ಅಂತಾನೆ ಹೇಳ್ಬೋದು, ಮಿಡಲ್ ಮ್ಯಾನ್ ಯಾರು ಇಲ್ಲ ಫ್ರೆಂಡ್ಸ್. ಇಲ್ಲಿ
ನೋಡ್ತಾ ಇದೀರಲ್ಲ ಏರಿಯಾನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಮೇನ್ ರೋಡ್ಗೆ ಕನೆಕ್ಟಿವಿಟಿನೂ ತುಂಬಾನೇ ಚೆನ್ನಾಗಿದೆ. ಸರ್ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಹತ್ರ ಇದೆ ಅಲ್ವಾ ಹಾ ಸರ್? ಮೇಡಮ್, ಇಲ್ಲಿ ಬಂದ್ಬಿಟ್ಟು ನಿಮಗೆ 1 ಇಲ್ಲ 1.5 ಕಿಲೋಮೀಟರ್ ಅಲ್ಲಿ ಎಲ್ಲಾ ಸ್ಕೂಲ್ ಕಾಲೇಜಸ್ ಸಿಗುತ್ತೆ. ಎಲ್ಲಾನು ಸಿಗುತ್ತೆ. ನಿಮಗೆ ಹೇಳ್ಬೇಕು ಅಂದ್ರೆ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಎಲ್ಲರಿಗೂ ಗೊತ್ತು. ಹೌದು. ಕ್ರೈಸ್ಟ್ ಯೂನಿವರ್ಸಿಟಿ, ಯಶವಂತಪುರ ಬ್ರಾಂಚ್ ಕ್ರೈಸ್ಟ್ ಯೂನಿವರ್ಸಿಟಿ ಬರೀ 1.5 ಕಿಲೋಮೀಟರ್ ಅಲ್ಲಿ ಇದೆ. ಜಸ್ಟ್ 1.5 ಕಿಲೋಮೀಟರ್ ಇಲ್ಲಿ ನವೋದಯ ಇದಿದೆ, ಪಬ್ಲಿಕ್ ಸ್ಕೂಲ್ ಇದೆ. ಈ ಕಡೆ ಬೇಜಾನ್ ಅಂದ್ರಳ್ಳಿ ಮೇನ್ ರೋಡ್ ಕಡೆ ಬೇಜಾನ್ ಕಾಲೇಜಸ್ ಇದೆ. ಹೌದು. ಇಲ್ಲಿ 8ನೇ ಮೈಲಿ ಇದೆ, ಇಲ್ಲ ಅಂದ್ರೆ ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್, ನಾಕ್ಸಂದ್ರ, ಏನ್ ಬೇಕು ಮೇಡಮ್ ಫೆಸಿಲಿಟಿ ಪ್ರತಿಯೊಂದೂ ಇದೆ. ಸ್ವಿಗ್ಗಿ ಇದೆ, ಜೊಮ್ಯಾಟೊ ಇದೆ, ಇಲ್ಲ ಅಂತಂದ್ರೆ ಜೆಪ್ಟೋ ಬರುತ್ತೆ. ಪ್ರತಿಯೊಂದು ಇದು ಆನ್ಲೈನ್ ಫೆಸಿಲಿಟಿ ಕೂಡ ಇದೆ. ಪ್ರತಿಯೊಂದು ಪ್ರೊವೈಡ್ ಇದೆ. ಎಲ್ಲೋ ಹೋಗ್ಬಿಟ್ಟು ನಾವು ಯಾವ್ದೋ ಇದು ಊರ್ ಪಕ್ಕನೋ ಇಲ್ಲ ವಿಲೇಜ್ ಪಕ್ಕನೋ ತೋರಿಸ್ತಾ ಇಲ್ಲ, ಯಾಕಂದ್ರೆ BBMP ಲಿಮಿಟ್ಸ್ ಅಲ್ಲಿ ಇರೋ ಲಿಮಿಟ್ಸ್ ಅಲ್ಲೇ ಇರೋಂತ ಬಿಲ್ಡಿಂಗ್ ಇದು. ಯಾಕಂದ್ರೆ ಬ್ಯಾಕ್ ಸೈಡ್ ಎಲ್ಲ ಒಳ್ಳೆ ಮನೆಗಳೇ ಇದೆ ಅವಾಗ್ಲೇನೆ. ಡೆಫಿನೆಟ್ಲಿ ಮೇಡಮ್. ಅಲ್ಲಿ ಬಂದ್ಬಿಟ್ಟು ಅದ್ ನೋಡಿ, ಅದು ಏಕಾತ ಸೈಟ್ಸ್. ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಏನೋ ಸ್ಕ್ವೇರ್ ಫೀಟ್ ಏನೋ 10 ರಿಂದ 12 ಸಾವಿರ ಓಡುತ್ತೆ. ಹೌದಾ? ಹೌದು. ಅಲ್ಲಿಂದ ಬಿಟ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ವಿಶಾಲ್ ಮಾರ್ಟ್ ಹತ್ರ ಇದೆ HMT ಲೇಔಟ್ ಅಂತ, ಅಲ್ಲಿ 15 ಸಾವಿರದವರೆಗೂ ಓಡುತ್ತೆ ಸ್ಕ್ವೇರ್ ಫೀಟ್. ಸೊ ಅಲ್ಲಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ರೀಸನಬಲ್ ಆಗಿದೆ, ರೀಸನಬಲ್ ಪ್ರೈಸ್ ಅಲ್ಲಿ. ಸರ್ ಇವಾಗ ಎಲ್ಲರೂ ವೇಟ್ ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸಿಂಗ್ ಏನಪ್ಪಾ ಇರ್ಬೋದು ಅಂತ. ಬಿಲ್ಡಿಂಗ್ ಎಲ್ಲ ನೋಡಿದ್ರು, ಇವಾಗ ಜನಕ್ಕೆ ಏನಂತ ಹೇಳಿದ್ರೆ ಪ್ರೈಸ್ ಎಷ್ಟು ಕೊಟ್ ಮಾಡ್ಬೋದು ಅಂತ ಅನ್ಕೊಂಡಿರ್ತಾರೆ. ಮೇಡಮ್, ಈ ಬಿಲ್ಡಿಂಗ್ ಗೆ ಈಸ್ಟ್ ನಾರ್ತ್ ಕಾರ್ನರ್ ಆಗಿರೋದ್ರಿಂದ 1,60,00,000 ಹೇಳ್ತೀನಿ. 1,60,00,000. ಸರ್ ನಮ್ಮ ಚಾನಲ್ ಇಂದ ಬಂದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಮಾಡ್ಕೊಡಿ ಸರ್. ಡಿಸ್ಕೌಂಟ್ ಅಂತಂದ್ರೆ 5 lakhs ಡಿಸ್ಕೌಂಟ್. 5 lakh ಡಿಸ್ಕೌಂಟ್. ಇನ್ನೇನು ವೀಕ್ಷಕರೇ, 5 ಲಕ್ಷ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಮ್ಮ ಚಾನಲ್ ನ ಹೆಸರು ಮೆನ್ಷನ್ ಮಾಡೋದನ್ನ ಮರಿಬೇಡಿ. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನೋಡ್ತಾ ಇದ್ರಲ್ಲ, ಈ ಬಿಲ್ಡಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಕಾರ್ನರ್ ಸೈಟ್ ಆಗಿರೋದ್ರಿಂದ BBMP ಗೆ ಸೇರಿರೋಂತ ಬಿ ಖಾತಾ ಸೈಟ್ಸ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಲೋನ್ ಫೆಸಿಲಿಟಿ ಕೂಡ ಆಗುತ್ತೆ. ಹಾಗೆ ಸರೌಂಡಿಂಗ್ ಎಲ್ಲ ಪೂರ್ತಿ ಅವಾಗಲೇ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಒಂದು ಸಕ್ಕತ್ತಾಗಿರೋ ಮನೆ ಅಂತಾನೆ ಹೇಳ್ಬೋದು. ಇನ್ನೊಂದು ಇನ್ಕಮ್ ಬರೋ ಅಂತ ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು 1 BHK ರೆಂಟಲ್ ಕೊಟ್ಟರು ಅಪ್ರಾಕ್ಸಿಮೇಟ್ಲಿ 9,000 ವರ್ಗೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ವಾ ಸರ್? 9,000 ವರ್ಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು ಮೇಡಮ್, ಖಂಡಿತ ಮಾಡಬಹುದಲ್ವಾ? ಒಂದ್ಸಲಿ ನಮ್ಮ ಬಿಲ್ಡಿಂಗ್ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಹೈಜಿನಿಕ್ ಆಗಿದೆ ಅಂತ. ಓಕೆ, ಮೇಲ್ಗಡೆ ವಾಟರ್ ಟ್ಯಾಂಕ್ ಎಷ್ಟು ಕೊಟ್ಟಿದ್ದೀರಾ ಸರ್? ಎಷ್ಟು ಮೇಡಮ್, ಅದು ಬಂದ್ಬಿಟ್ಟು ನಿಮಗೆ ಒಂದು 2,000 ಲೀಟರ್ ಹಿಡಿಬಹುದು ಅಷ್ಟೇ. ಓಕೆ, 2,000 ಲೀಟರ್ಸ್ ವರ್ಗೂ ಕೆಪಾಸಿಟಿ. ಮೇಲ್ಗಡೆ ಬೇಕಾದ್ರೆ ಅವ್ರು ಆಮೇಲೆ ನೆಕ್ಸ್ಟ್ ಬಂದ ಮೇಲೆ ಮೇಡಮ್ ಏನ್ ರೀಫಿಲ್ಲಿಂಗ್ ಇರದೇ ಇರುತ್ತೆ, ರೀಫಿಲ್ಲಿಂಗ್ ಮಾಡ್ಕೋಬಹುದು. ಆಮೇಲೆ ಸೋಲಾರ್ ಹಾಕಿಸ್ಕೋಬಹುದು, ಇನ್ನೊಂದು ಟ್ಯಾಂಕ್ ಬೇಕಾದ್ರೆ ಮೇಡಮ್ ಅವ್ರ ಇಷ್ಟ. ಮೇಡಮ್ ಅವ್ರ ಇಷ್ಟ. ಅವ್ರು ತಗೊಂಡ್ಮೇಲೆ ಅವ್ರ ಬಿಲ್ಡಿಂಗ್ ಮೇಡಮ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ಇನ್ನೇನು ವೀಕ್ಷಕರೇ, ಇನ್ನೇನು ವೇಟ್ ಮಾಡ್ತಿದ್ದೀರಾ? ಒಂದ್ಸಲಿ ಬನ್ನಿ, ಬಿಲ್ಡಿಂಗ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಪಕ್ಕದಲ್ಲೇ ಟೆಂಪಲ್ ಕೂಡ ಇದೆ. ಒಂಥರ ಪಾಸಿಟಿವ್ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಒಂಥರ ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಕ್ಕದಲ್ಲೇ ದೇವಸ್ಥಾನ ಇದೆ. ಒಂದು ಇಲ್ಲೇ ಸಿಕ್ಕೋಗುತ್ತೆ ಅಲ್ವಾ? ಒಂದು ಚೆನ್ನಾಗಿರೋ ಲೇಔಟ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಬಿಲ್ಡಿಂಗ್ ನ ಇವತ್ತು ನಿಮ್ಗೆ ತೋರಿಸಿದೀನಿ. ಇಲ್ಲಿ ವಿಸಿಟ್ ಮಾಡಿ, ಸರ್ ಇರ್ತಾರೆ, ಇಲ್ಲ ಡೈರೆಕ್ಟ್ ಓನರ್ ಕೂಡ ಮಾತಾಡಿ ಬನ್ನಿ. ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡ್ ಹೋಗ್ಬಿಟ್ಟು ನಿಮ್ಮ ಲಾಯರ್ಗೆ ಚೆಕ್ ಮಾಡಿಸಿ, ಲೀಗಲ್ ಎಲ್ಲ ಒಪಿನಿಯನ್ ಎಲ್ಲ ಆಯ್ತು ಓಕೆ ಅಂತ ಹೇಳಿದ್ಮೇಲೆ ನೀವು ಈ ಲೋನ್ಗಾದ್ರೂ ಹೋಗ್ಬೋದು, ಇಲ್ಲ ಡೈರೆಕ್ಟ್ ಕ್ಯಾಶ್ ಕೂಡ ಹೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಒಳ್ಳೆ ಬಿಲ್ಡಿಂಗ್ ನ ಇವತ್ತು ತೋರಿಸಿದೀವಿ. ಕಾರ್ನರ್ ಸೈಟು, ಹಾಗೆ ನೋಡಿ ಇದೆ ಮೇನ್ ರೋಡ್ ಕೂಡ ಆಗಿದೆ. ಪಕ್ಕದಲ್ಲೇ ನೋಡಿ ನಮಗೆ ರೈಟ್ ಸೈಡ್ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ ಏನಿಲ್ಲ, ನಿಮ್ ಕನ್ನಡ ನಿಮ್ದು ಇದನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ 5 lakhs ಸ್ಪಾಟ್ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಓಕೆ, ಇನ್ನೇನು ಯೋಚನೆ ಮಾಡ್ತೀರಾ ಫ್ರೆಂಡ್ಸ್? ಒಂದ್ಸಲಿ ಬನ್ನಿ, ಬಿಲ್ಡಿಂಗ್ ಗೆ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇದೀರಲ್ಲ, ಬಿಲ್ಡಿಂಗ್ 3 ಫ್ಲೋರ್ಸ್ ಬಿಲ್ಡಿಂಗ್ ಆಗಿದೆ. ಹಾಗೆ ಅವ್ರದೇ ಸ್ವಂತ ಬೋರ್ ಕೂಡ ಇದೆ. ಹಾಗೆ BBMP ಕಡೆಯಿಂದಾನು ವಾಟರ್ ಸಪ್ಲೈ ಕೂಡ ಇದೆ. ಎರಡೇ ಡಿಸ್ಪ್ಲೇ ಆಗ್ತಿದ್ದಾರೆ ನಂಬರ್, ಅದಕ್ಕೊಂದ್ಸಲಿ ಕಾಲ್ ಮಾಡಿ, ಬಂದು ವಿಸಿಟ್ ಮಾಡಿ. ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಲಾಯರ್ ಹತ್ರ ಚೆಕ್ ಮಾಡಿಸ್ಬಿಟ್ಟು ಲೀಗಲ್ ಒಪಿನಿಯನ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಫರ್ದರ್ ನೀವು ಹೋಗ್ಬೋದು. ಲೋನ್ಗೆ ಹೋಗ್ತೀರಾ, ಇಲ್ಲ ಕ್ಯಾಶ್ ಅಲ್ಲಿ ಹೋಗ್ತೀರಾ. ಆದ್ರೆ ಇನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಇವತ್ತು ಇನ್ನೊಂದು ಹೊಸ ವಿಡಿಯೋ ತೋರಿಸಿದೀನಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.